ಮಂಗಳೂರಿನ ಉರ್ವ ಬೋಳೂರಿನ ಶ್ರೀ ಮಾರಿಯಮ್ಮ ದೇವಸ್ಥಾನದಲ್ಲಿ ಬ್ರಹ್ಮಕಲಶಾಭಿಷೇಕ ಧಾರ್ಮಿಕ ಕಾರ್ಯಕ್ರಮಗಳು ವಿಧಿವಿಧಾನಗಳೊಂದಿಗೆ ನೆರವೇರಿತು. ಬ್ರಹ್ಮಶ್ರೀ ಕೋಡಿಕಲ್ ಸುಬ್ರಹ್ಮಣ್ಯ ತಂತ್ರಿಗಳ ನೇತೃತ್ವದಲ್ಲಿ ಬೆಳಕಿನಿಂದಲೇ ವಿವಿಧ ವೈದಿಕ ವಿಧಿವಿಧಾನಗಳು ನೆರವೇರಿದವು. ಪುಣ್ಯಾಹ ಪ್ರಾತಃ ಕಾಲ 2 ಗಂಟೆಯಿಂದ ಸಹಸ್ರ ಕಲಶ ಸಹಿತ ಬ್ರಹ್ಮಕಲಶ ಪೂರಣಂ, ಗೋಪೂಜೆ 5:15ರಿಂದ ಪಂಚಗವ್ಯ ಪುಣ್ಯಾಹ ಪಂಚಾಮೃತ ಸಹಿತ ಬ್ರಹ್ಮಕಲಶಾಭಿಷೇಕ ನೆರವೇರಿತು. ಶ್ರೀ ಮಾರಿಯಮ್ಮ ದೇವಿಗೆ ಬ್ರಹ್ಮಕುಂಭಾಭಿಷೇಕ, ವಿಶೇಷ ಮಂತ್ರನ್ಯಾಸಗಳು, ಪರಿವಾರ ದೇವರುಗಳಿಗೆ ವಿಶೇಷ ಕಲಶಾಭಿಷೇಕಗಳು, ವಿಶೇಷ ಸಾನ್ನಿಧ್ಯ ಪ್ರಾರ್ಥನೆ ನಡೆಯಿತು. ಧಾರ್ಮಿಕ ಕಾರ್ಯಕ್ರಮಗಳ ಬಗ್ಗೆ ಬ್ರಹ್ಮಶ್ರೀ ಕೋಡಿಕಲ್ ಸುಬ್ರಹ್ಮಣ್ಯ ತಂತ್ರಿಗಳು ಮಾಹಿತಿ ನೀಡಿದರು. ಬ್ರಹ್ಮವೃತ್ತಿಗೆ ಭಕ್ತಾರ್ಜನೆ ಹೇಳುವಂಥದ್ದು ಇನ್ನಷ್ಟು ಪುಣ್ಯ ಕಾರ್ಯ. ಅಂಥ ಒಂದು ಪುಣ್ಯ ಕಾರ್ಯ ಇವತ್ತಿನ ಗುರುವಾರದ ಈ ಶುಭ ದಿನದಲ್ಲಿ ಮಹಾತಾಯಿಯ ಸನ್ನಿಧಾನದಲ್ಲಿ ಎಲ್ಲ ಇಷ್ಟಮಿತ್ರರ ಒಡಗೂಡಿ, ಸಮಾಜ ಬಾಂಧವರೆಲ್ಲ ಒಡಗೂಡಿ ಭಕ್ತಾದಿಗಳನ್ನು ಹುಟ್ಟು ಹಾಕಿಕೊಂಡು ಮೊನ್ನೆಯಿಂದ ನಡೆದ ಕಾರ್ಯಕ್ರಮ, ಒಂದು 6 ತಿಂಗಳ ಮೊದಲಿಂದ ಮಾಡಿದಂಥ ಪ್ರಾರ್ಥನೆ ವ್ಯವಸ್ಥೆಗಳು ಮತ್ತು ಈ ಪ್ರಕಾರವಾಗಿ ಸೇರಿಕೊಂಡು ಮಾಡಿದಂಥ ಎಲ್ಲ ಧರ್ಮ ಕರ್ಮಗಳನ್ನು ಇವತ್ತಿನ ಈ ಹೊತ್ತಿನಲ್ಲಿ ನಿಶ್ಚಯ ಮಾಡಿದ ಕುಂಭಲಗ್ನದ ಮುಹೂರ್ತದಲ್ಲಿ ಮಹಾತಾಯಿಯ ಸನ್ನಿಧಾನಕ್ಕೆ ನಾವೆಲ್ಲ ಒಪ್ಪಿಸಿದ್ದೇವೆ. ಜೀವನ ಅಂತಂದರೆ ಹೀಗೆ, ನಮ್ಮಲ್ಲಿದ್ದದ್ದನ್ನು ತೆಗೆದುಕೊಂಡು ಭಕ್ತಿಯಿಂದ ಶಕ್ತಿಯಿಂದ ಪೂರ್ಣ ಮಾಡಿಕೊಡುವುದು ತಾಯಿ ಒಪ್ಪಿಸುವುದು, ಅಥವಾ ಹಿರಿಯ ದೇವತೆಗಳಿಗೆ ಒಪ್ಪಿಸುವುದು, ಅಥವಾ ಧರ್ಮ, ಹೀಗೆ ತಾಯಿ ಪರಂಪರೆಯಿಂದ ಬಂದ ವ್ಯವಸ್ಥೆಗಳಂತೆ. ಅಂತಹ ಸಂದರ್ಭದಲ್ಲಿ ಕೆಲವು ಸರ್ವೇ ಭವಿಷ್ಯಂತಿ ಪಾಪಕರ್ಮ ಪರಾಯಣ, ಕಲಿಯುಗದ ಫಲಗಳಲ್ಲಿ ಕೆಲವೆಲ್ಲ ಆಚೆ ಈಚೆ ಹಿಂದೆ ಮುಂದೆ ಏನೆಲ್ಲ ವಿಘ್ನಗಳು ಆಪತ್ತುಗಳು ಏನು ಅಂತ ಗೊತ್ತಿಲ್ಲ, ಅಷ್ಟು ನಡೆಯುವಂಥ ಕಾಲಘಟ್ಟಗಳಿದ್ದರೂ ಕೂಡ ಇವತ್ತು ನಾವು ನಿಶ್ಚಯ ಮಾಡಿದಂತೆ ಕಳೆದ ಒಂದು ಪ್ರಶ್ನೆ ಚಿಂತನೆ ಮಾಡಿ ನವರಾತ್ರಿಯ ನಂತರ ಈ ಒಂದು ಸತ್ಕರ್ಮಕ್ಕೆ ಹೊರಟು ಎಲ್ಲ ಹೊರಟಿದ್ದೇವೆ. ಅದೆಲ್ಲ ದೇವಿ ಇವತ್ತೊಂದು ಪುಣ್ಯ ಕಾರ್ಯದಲ್ಲಿ ಉತ್ತಮ ಕಲ್ಪದಲ್ಲಿ ಯಾವುದೇ ಆಪತ್ತುಗಳು ಅಪದಗಳು ಬಾರದ ರೀತಿಯಲ್ಲಿ ನಡೆಸಿಕೊಟ್ಟಿದ್ದಾರೆ ಅಂತ ಅರ್ಥ. ಖಂಡಿತ ಇದು ಮಹಾತಾಯಿಯ ಸನ್ನಿಧಾನಕ್ಕೆ ಸೇರಿದೆ. ಅದರಿಂದಾಗಿ ಕ್ಷೇತ್ರ ಒಳ್ಳೆಯದಾಗಲಿ, ಮಾತಾಡುವ, ನಲಿದಾಡುವ, ನೆಗಾಡಿಸುವಂಥ ತಾಯಿಯಾಗಿ ಈ ಕ್ಷೇತ್ರದಲ್ಲಿ ಮೆರೀಲಿ. ಅದೇ ಪ್ರಕಾರ ನೀವೆಲ್ಲ ಕಷ್ಟಪಟ್ಟು ಏನೆಲ್ಲ ಜೀವನಕ್ಕೆ ಬೇಕು ಬೇಡ ಅಂತ ಗೊತ್ತಿಲ್ಲ, ಆದರೂ ತಂದು ಹೇಳ್ಕೊಂಡು ಬಂದು ಹಾಗೆ ಪ್ರಾರ್ಥನೆ ಮಾಡಿಕೊಂಡು ಕೇಳಿಕೊಂಡು ತಂದದ್ದು ಎಲ್ಲ ಇಡೀ ನಮ್ಮ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ನಿಮ್ಮ ಸಮಾಜದ ವ್ಯವಸ್ಥೆಗಳನ್ನೆಲ್ಲ ಕೂಡಿಕೊಂಡು ಇಂಥ ಒಂದು ದೊಡ್ಡ ವೈಭೋಗದ ಬ್ರಹ್ಮಕಲಶವನ್ನು ನಿಶ್ಚಯಿಸಿದ ಗಂಟೆಯಂತೆ ಮಹಾತಾಯಿ ನಡೆಸಿಕೊಟ್ಟಿದ್ದಾಳೆ. ಇದರಿಂದ ಬೇರೆ ಪುಣ್ಯಕರ್ಮ ನಮಗೆ ಹೇಳಲಿಕ್ಕೆ ಏನೂ ಇಲ್ಲ. ಅದರಿಂದ ತಾಯಿಯಲ್ಲಿ ಮಕ್ಕಳು ಬೇಡುವುದಿಷ್ಟೇ, ಜೀವನ ಎಂಬಂಥದ್ದು ನಮಗೆ ನಿತ್ಯವೂ ಕಷ್ಟವು, ದುಃಖವು, ಅಶಾಂತಿಯು, ಅಜ್ಞಾನ ಇವೆಲ್ಲ ನಮ್ಮನ್ನು ಕಾಡ್ತಾ ಇರ್ತದೆ. ಇನ್ನು ಮುಂದಕ್ಕೆ ಒಳ್ಳೆಯ ಜೀವನ ಕೊಡಿ, ಒಳ್ಳೆಯ ಮನಸ್ಸು ಕೊಡಿ, ಒಳ್ಳೆಯ ಭಾವನೆ ಕೊಡಿ, ಒಳ್ಳೆಯ ಸಂತೋಷ ಕೊಡಿ, ಎಲ್ಲರಿಗೂ ಅನ್ಯೋನ್ಯತೆ ಕೊಡಿ. ಈ ಜೀವನದಲ್ಲಿ ನಮಗೆ ಬೇರಿಲ್ಲ, ನಿನ್ನ ಅನುಗ್ರಹ ಮಾತ್ರ ನಮಗೆ ಅಂತ ಕೇಳಿಕೊಂಡು ಮಹಾತಾಯಿಯಲ್ಲಿ ಹೇಳಿಕೊಳ್ಳುವಂಥ ಪ್ರಾರ್ಥನೆ. ಆ ಪ್ರಕಾರ ಏನೆಲ್ಲ ಯಾರ್ಯಾರಿಗೆ ಧರ್ಮಕರ್ಮ ಸಹಿತವಾದಂಥ ಇಷ್ಟಾರ್ಥಗಳು ಬೇಕು ಅಂತ ಮಹಾತಾಯಿಯಲ್ಲಿ ಬೇಡಿಕೊಳ್ಳಿ, ಮಹಾತಾಯಿ ನಡೆಸಿಕೊಡ್ತಾಳೆ. ಆ ಪ್ರಕಾರ ಮುಂದಕ್ಕೆ ಎಲ್ಲರ ಜೀವನ ಒಳ್ಳೆಯದಾಗ್ತದೆ, ಕ್ಷೇತ್ರ ಬೆಳಗ್ತದೆ, ಗ್ರಾಮ ರಾಜ್ಯ ಸುಭಿಕ್ಷ, ದೇಶ ಸುಭಿಕ್ಷೆ ಆಗ್ತದೆ, ಎಲ್ಲರೂ ಇಷ್ಟಾರ್ಥವನ್ನು ಪಡೆಯಲಿ ಅಂತ ಹೇಳಿಕೊಂಡು ನಾವು ದೇವರಲ್ಲಿ ಪ್ರಾರ್ಥಿಸುವ. ಅಯೋಧ್ಯೆಯ ತ್ರೇತಾಯುಗದ ಪ್ರಾರಂಭ ಆಗಿ 1 ತಿಂಗಳು ಇನ್ನೂ ಆಗಲಿಲ್ಲ,
2022 ಬರಬೇಕು. ಇನ್ನು ಅದರ ಮಟ್ಟಿಗೆ ನಮ್ಮದು ಕೂಡ ಅಯೋಧ್ಯೆಯಾಗಿ ಕಷ್ಟಪಟ್ಟು ಏನೆಲ್ಲ ಸಾಧನೆಗಳು ಹಿರಿಯರನ್ನು ಒಟ್ಟು ಮಾಡಿಕೊಂಡು ರಾಯರು ಕೂಡ ತುಂಬ ಜನ ಎಲ್ಲ ವ್ಯವಸ್ಥೆ ಕಟ್ಕೊಂಡು ಅದು ಮಾಡಿ ಇದು ಮಾಡಿದ ಮಾರ್ಗದರ್ಶನ ಹೀಗೆ ಎಲ್ಲರ 10 ಮನಸ್ಸುಗಳು ಒಂದಾಗಿ ಇವತ್ತಿನ ಪುಣ್ಯ ಸಮಯದಲ್ಲಿ ನಾವು ಎಲ್ಲರಿಗೂ ಸರ್ವ ಮಂಗಲ ಕೊಟ್ಟು ಸುಖ ಶಾಂತಿ ಕೊಟ್ಟು ಮಹಾತಾಯಿ ಒಳ್ಳೆಯದು ಮಾಡಿ ನಡೆಸ್ತಾರೆ. ಸಾಮ್ರಾಜ್ಯಾಯ ಸುಕ್ರತೋ ಮನಸ್ಸಂಕಲ್ಪ ಸಿದ್ಧಿರತು ಆಚಾರ್ಯರುವಂತೆ ನಾನು ಅಂತ್ಯಕಾಲ ಧರ್ಮ ಪ್ರಕಾರ ವ್ಯವಸ್ಥೆ ಮಾಡ್ತಿಂದ ಮಹಿಳೆಯರ ಅಂಚೆ ಅವರ ಏರ್ಲ ಒಂದು ದೇವರ ಬುಧರಾವಣೆ ಧರ್ಮದ ರೀತಿ ಬುಧರಾವಣೆ ದೇವರ ಈ ಕ್ಷೇತ್ರ ಪ್ರಾರ್ಥನೆ ಮಾತ್ರ ಮಾಡ್ತಾರೆ ಅಧಿಕಾರ ದೇವರ ಬಲತ್ಕಾರದ ಕೇಂದ್ರದ ಅಧಿಕಾರ ಹೆಚ್ಚು ಕೈ ಮುಗಿಲಿ ಅಡ್ಡ ಬರಲಿ ಬರಲಿ ನನ್ನ ಈ ಜನರ ಕಡೆಯಲ್ಲಿ ಬೇಕಿದ್ದರೆ ತಿಕ್ಕು ಜಾತಕ ಯಾನ್ ಸವಾಲು ಮಾಡಿ ಸತ್ಯ ನಮ್ಮನೆ ಭಕ್ತಿ ಕಮ್ಮಿ ಆಗಿರ್ತಾರೆ ಯಾವ ಮನಸ್ಸಡಿ ಮಾತು ಮಾತು ಗೊತ್ತಿ ಕ್ಷಮಾ ಸಮುದ್ರ ಅಲ್ಲಿ ಕ್ಷಮೆ ಕೊರ್ಪಿನ ಕೈ ಹೇಳ್ತಾರೆ ಅಂಚಿನ ಕಷ್ಟ ತಿನ್ನಪೂರ್ಣ ಕಡಲ್ದು ಮೀರಿ ಬರೀ ಅಂಚಿನ ಬರೀ ತರೆಲ್ಲ వచ్చారు ಒಂದು ಸುತ್ತ ಅಂಗಡಿ ಬರ್ತಿರೋದಲ್ಲಿ ಫಲ ಬರ್ತದೆ ಇದು ನಂಬೋಡಾರೆ ಆರನ ಸಂಘ 6ನೇ ಸಂಕಲ್ಪ ಸಂಶಯ ಬರ್ತದೆ ಲೋಕ ನಡಪಡ್ಬೋದು ಮಾರಿಯಮ್ಮನ ಪಾದಾರದಕ್ಕೆ ಗೋವಿಂದಾರಿ ಗೋವಿಂದ ಪಾದಾರದಕ್ಕೆ ಗೋವಿಂದಾರಿ ಗೋವಿಂದ ಅಮ್ಮನ ಪಾದಾರದಕ್ಕೆ ಗೋವಿಂದಾರಿ ಗೋವಿಂದ. ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಅಪಾರ ಭಕ್ತ ಸಮೂಹವೇ ಸೇರಿದ್ರು. ಈ ಸಂದರ್ಭದಲ್ಲಿ ಬ್ರಹ್ಮಕಲಶೋತ್ಸವ ಸಮಿತಿ ಮತ್ತು ಆಡಳಿತ ಮಂಡಳಿಯವರು ಪಾಲ್ಗೊಂಡಿದ್ರು. ಬ್ಯೂರೋ ರಿಪೋರ್ಟ್ V4 ನ್ಯೂಸ್ ಮಂಗಳೂರು.